ಟೆಕ್ನೋ ಸ್ಪಾರ್ಕ್ ಗೋ 2024 ಎಡಿಷನ್. ಸೊ 6,500 ರೂಪಾಯಿನ ಒಂದು ಬಜೆಟ್ನಲ್ಲಿ ಬರುವಂತಹ ಒಂದು ಸೂಪರ್ ಆದ ಆಂಡ್ರಾಯ್ಡ್ ಫೋನ್ ಆಗಿದೆ. ಸೊ ಹಾಗಾದ್ರೆ ಈ ಒಂದು ಬಾಕ್ಸ್ ಅನ್ನ ಅನ್ಬಾಕ್ಸ್ ಮಾಡಿ ಸ್ಮಾರ್ಟ್ ಫೋನ್ ನೋಡಕ್ಕೆ ಹೇಗಿದೆ, ಇದರ ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಏನು ಅಂಡ್ ಯೂಸ್ ಮಾಡಿ ನನ್ನ ಒಂದು ಒಪಿನಿಯನ್ ಏನು ಎಲ್ಲದರ ಬಗ್ಗೆ ನೋಡೋಣ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. ಸೊ ಇದು 6GB ರ್ಯಾಮ್ 64GB ಸ್ಟೋರೇಜ್ ವೇರಿಯಂಟ್ ಇಂದು. ಇದು 6GB ರ್ಯಾಮ್ ಅಂದರೆ ಇದರಲ್ಲಿ 3GB ರ್ಯಾಮ್ ಇರುತ್ತೆ ಪ್ಲಸ್ 3GB ವರ್ಚುವಲ್ ರ್ಯಾಮ್ ಸಪೋರ್ಟ್ ಇರುತ್ತೆ. ಸೊ ಆ ರೀತಿ 6GB ಅಂತ ಹೇಳ್ತಾರೆ. ಇನ್ನೊಂದು ವೇರಿಯಂಟು ಕೂಡ ಇದೆ, 8GB ರ್ಯಾಮ್ 128GB ವೇರಿಯಂಟ್ ಇಂದು. ಸೊ ಅದನ್ನು ಕೂಡ ತಗೋಬಹುದು. ಆ್ಯಂಡ್ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ನ ಜೊತೆಗೆ ಬರ್ತಾ ಇದೆ. 5000 mAh ಒಂದು ಬ್ಯಾಟ್ರಿ, ಆಲ್ಸೋ ಟೈಪ್ ಸಿ ಚಾರ್ಜಿಂಗ್ ಸಪೋರ್ಟ್ ಇದೆ. ಅಂಡ್ ಬಾಕ್ಸ್ ಅನ್ನ ಓಪನ್ ಮಾಡಿದ್ದು ಈ ಒಂದು ಸ್ಮಾರ್ಟ್ ಫೋನ್ ನ ಬ್ಯಾಕ್ ಡಿಸೈನ್ ತುಂಬಾನೇ ಇಂಪ್ರೆಸಿವ್ ಆಗಿದೆ. ಸೂಪರ್ ಅಲ್ವಾ? ಸೊ ಯಾಕೆ ಅಂತ ನೋಡೋದಾದ್ರೆ, ಸೊ ಇಲ್ಲಿ ನಮಗೆ ಗ್ಲೋ ಆಗ್ತಿದೆ ನೋಡಿ. ಸೊ ಇದು ರಿಯಲ್ ಲೈಟ್ ಅಲ್ಲ, ಬಟ್ ನ್ಯಾಚುರಲ್ ಲೈಟ್ಗೆ ಸೊ ಈ ರೀತಿ ನಮಗೆ ಗ್ಲೋ ಆಗ್ತಿದೆ. ಇದು ನನಗೆ ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ಬ್ಯಾಕ್ ಡಿಸೈನ್ ಕೂಡ ಸ್ವಲ್ಪ ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿದೆ ಇದು. ಸೊ ನಿಮಗೆ ಹೇಗೆ ಅನಿಸ್ತದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಸೈಡ್ ನೋಡೋದಾದ್ರೆ ವಾಲ್ಯೂಮ್ ಕೀಸ್ ಗಳನ್ನ ಕೊಟ್ಟಿದ್ದಾರೆ ಹಾಗೂ ಪವರ್ ಬಟನ್, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಕೊಟ್ಟಿದ್ದಾರೆ. ಸೊ ಫಾಸ್ಟ್ ಅಂತ ನೋಡೋದಾದ್ರೆ ತುಂಬಾನೇ ಫಾಸ್ಟ್ ಆಗಿ ಅನ್ಲಾಕ್ ಆಗ್ತಾ ಇದೆ. ಅಂಡ್ ಟಾಪ್ ಮತ್ತು ಬಾಟಮ್ ನಲ್ಲೂ ಕೂಡ ನಾವು ಸ್ಪೀಕರ್ ಅನ್ನ ನೋಡ್ಕೊಬಹುದು. ಸೊ ಡೀಟೇಲ್ಸ್ ಸರೌಂಡಿಂಗ್ ಸೌಂಡ್ ಎಫೆಕ್ಟ್ ಎಲ್ಲ ಚೆನ್ನಾಗಿರುತ್ತೆ. ಆಲ್ಸೋ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಅನ್ನ ನೋಡ್ಕೊಬಹುದು. ಒಂದು ಮೈಕ್ರೋಫೋನ್ ಹಾಗೂ 3.5 mm ಆಡಿಯೋ ಜಾಕ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಸಿಮ್ ಟ್ರೇ ಅಂತ ನೋಡೋದಾದ್ರೆ ಇದರಲ್ಲಿ ನಾವು 2 ಸಿಮ್, ಒಂದು ಮೆಮೊರಿ ಕಾರ್ಡ್ ಅನ್ನ ಹಾಕೋಬಹುದು. ಇನ್ನೇ ಒಂದು ಸ್ಮಾರ್ಟ್ ಫೋನ್ ನ ಆಪರೇಟಿಂಗ್ ಸಿಸ್ಟಮ್ ಅಂತ ನೋಡೋದಾದ್ರೆ ಇದು iOS 13 ನ ಜೊತೆಗೆ ಬರ್ತಾ ಇದೆ, ಆಂಡ್ರಾಯ್ಡ್ OS 13 ನ ಬೇಸ್ ಮೇಲೆ. ಇನ್ನು ಬಾಕ್ಸ್ ನಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಅಂಡ್ ವಿ ವಿಲ್ ಸೊ ಈ ರೀತಿ ಇದು ಕುತ್ಕೊಳ್ಳುತ್ತೆ. ಅಂಡ್ ಈ ಡಿಸೈನ್ ಕೂಡ ಎದ್ದು ಕಾಣಿಸ್ತಿದೆ ನೋಡಿ, ಚೆನ್ನಾಗಿದೆ. 10 ವಾಟ್ ನ ಚಾರ್ಜಿಂಗ್ ಅಡಾಪ್ಟರ್ ಅಂಡ್ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಅನ್ನ ನಾವು ನೋಡ್ಕೋಬಹುದು. ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ, ಪ್ರೊಸೆಸರ್ ಈ ಒಂದು ಬಜೆಟ್ ನಲ್ಲಿ ಸಿಗುವಂತಹ ಒಂದು ಬೆಸ್ಟ್ ಪ್ರೊಸೆಸರ್ ಅಂತ ನೋಡೋದಾದ್ರೆ ಯೂನಿಸಾಕ್ ನ T606 ಅಂತ ಒಳ್ಳೆ ಒಂದು ಬಜೆಟ್ ಪ್ರೊಸೆಸರ್ ಅಂತಾನೆ ಹೇಳಬಹುದು. ಅಂಡ್ ಡಿಸ್ಪ್ಲೇ ಅಂತ ನೋಡೋದಾದ್ರೆ 6.56 ಇಂಚ್ ನ ಒಂದು ದೊಡ್ಡ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇದೊಂದು HD+ ಡಿಸ್ಪ್ಲೇ ಆಗಿದ್ದು ನಮಗೆ ಇಮೇಜ್ ಕ್ವಾಲಿಟಿ ಎಲ್ಲ ಚೆನ್ನಾಗಿನೇ ಕಾಣಿಸುತ್ತೆ. ಡಾಟ್ ಇನ್ ಡಿಸ್ಪ್ಲೇ ಆಗಿದೆ. 90 Hz ನ ಒಂದು ರಿಫ್ರೆಶ್ ರೇಟ್ ಅನ್ನ ಹೊಂದಿದೆ. ಸೊ ಒಳ್ಳೆ ಒಂದು ಸ್ಮೂತ್ ಸ್ಕ್ರೋಲಿಂಗ್ ಅನ್ನ ನಾವು ನೋಡ್ಕೋಬಹುದು. ಆಲ್ಸೋ ಪ್ಯಾಂಡಾ ಸ್ಕ್ರೀನ್ ಪ್ರೊಟೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇದು ಕೂಡ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ ಒಂದು ಡಿಸ್ಪ್ಲೇ ನಲ್ಲಿ. ಕ್ಯಾಮ್ರಾ ಅಂತ ನೋಡೋದಾದ್ರೆ ಫ್ರಂಟ್ 8 MP ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಇಮೇಜ್ ಕ್ವಾಲಿಟಿ ಎಲ್ಲ ನೀವು ನೋಡ್ಕೊಬಹುದು. ಸೊ ಈ ರೀತಿಯಾದ ಒಂದು ಔಟ್ಪುಟ್ ಅನ್ನ ಕೊಡುತ್ತೆ. ಅಂಡ್ ಬ್ಯಾಕ್ ಕ್ಯಾಮ್ರಾ ನೋಡೋದಾದ್ರೆ 13 MP ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಇಮೇಜ್ ಕ್ವಾಲಿಟಿ ಎಲ್ಲ ಚೆನ್ನಾಗೇನೆ ಇದೆ ಈ ಒಂದು ಬಜೆಟ್ ನಲ್ಲಿ. ರ್ಯಾಮ್ ಮತ್ತು ಸ್ಟೋರೇಜ್ ನೋಡೋದಾದ್ರೆ ಇದರಲ್ಲಿ 3GB ರ್ಯಾಮ್ ಅನ್ನು ಕೊಟ್ಟಿದ್ದಾರೆ ಪ್ಲಸ್ 3GB ವರ್ಚುವಲ್ ರ್ಯಾಮ್ ಸಪೋರ್ಟ್ ಕೂಡ ಇದೆ. ಅಂಡ್ ಇನ್ಬಿಲ್ಟ್ ಸ್ಟೋರೇಜ್ ಅಂತ ನೋಡೋದಾದ್ರೆ 64GB ಅನ್ನ ಕೊಟ್ಟಿದ್ದಾರೆ. ಸೊ ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಪ್ರೈಸಿಂಗ್ ಅಂತ ನೋಡೋದಾದ್ರೆ ಬರೇ 6,699 ರೂಪಾಯಿ. ಸೊ ಈ ಬಜೆಟ್ ಗೆ ಒಳ್ಳೆ ಒಂದು ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳಬಹುದು. ಸೊ ಒಳ್ಳೆ ಒಂದು 64GB ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ. ಆಲ್ಸೋ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಸೂಪರ್ ಆಗಿದೆ. ಅಂಡ್ ಇದರಲ್ಲಿ ಡೈನಾಮಿಕ್ ಪೋರ್ಟ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಾದರೂ ಕಾಲ್ ಬಂದಾಗ ಈ ರೀತಿಯಾದ ಒಂದು ನೋಟಿಫಿಕೇಶನ್ ಬರುತ್ತೆ, ಬ್ಯಾಟ್ರಿ ಫುಲ್ ಆದಾಗ ಅಥವಾ ನಮ್ಮ ಫೇಸ್ ಅನ್ಲಾಕ್ ಮಾಡುವಾಗ. ಸೊ ಈ ರೀತಿ ಐಫೋನ್ ತರ ಡೈನಾಮಿಕ್ ಐಲ್ಯಾಂಡ್ ತರ ಬಂದ್ ಹೋಗುತ್ತೆ. ಅದು ಕೂಡ ಇಂಪ್ರೆಸಿವ್ ಆಗಿದೆ. ಮತ್ತೆ ನನಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಯಾವುದು ಅಂತ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನ ಡಿಸೈನ್. ಸೊ ನೀವಿಲ್ಲಿ ನೋಡ್ಕೋಬಹುದು, ಈ ಒಂದು ಕ್ಯಾಮ್ರಾನ ಬಾರ್ಡರ್ ನಲ್ಲಿ ಒಳ್ಳೆ ಒಂದು ಗ್ಲೋಯಿಂಗ್ ಆಗ್ತಿದೆಯಾ ಲೈಟಿಗೆ. ಸೊ ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಓವರ್ ಆಲ್ ಡಿಸೈನ್, ಈ ಒಂದು ಸ್ಮಾರ್ಟ್ ಫೋನ್ ಲುಕ್ ತುಂಬಾನೇ ಚೆನ್ನಾಗಿದೆ. ಒಂದ್ ವಿಷಯ ಹೇಳದ್ ಮರ್ತ್ಬಿಟ್ಟೆ, 5000 mAh ನ ಬ್ಯಾಟ್ರಿನ ಕೊಡ್ತಿದ್ದಾರೆ. ಆರಾಮಾಗಿ 2 ದಿನ ಯೂಸ್ ಮಾಡ್ಕೋಬಹುದು. ಸೊ ನೋಡಿ, ಮನೇಲಿ ಯಾರಿಗಾದ್ರೂ 6,500 ರೂಪಾಯಿ ಬಜೆಟ್ ನಲ್ಲಿ ನೀವೇನಾದ್ರೂ ಫೋನ್ ಅನ್ನ ಕೊಡಿಸ್ತೀರಿ ಅಂದ್ರೆ ಸೊ ಈ ಒಂದು ಫೋನ್ ಅನ್ನ ಆರಾಮಾಗಿ ನೀವು ಕೊಡಿಸ್ಕೋಬಹುದು. ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಅಂಡ್ ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.